ಸರ್, ಈಗ ಸಿನಿಮಾ ಮಾಡುವಾಗ ನಿರ್ಮಾಪಕರು ನಿರ್ದೇಶಕರು ನಟರ ನಡುವೆ ಒಂದು ಒಪ್ಪಂದ ಇರುತ್ತೆ. ಮುಗಿದು ಸೋಲ್ ಕಂಡಾಗ ಮತ್ತೊಂದು ರೀತಿ ಮಾತುಗಳು ಬರುತ್ತೆ. ಇದು ಪ್ರತಿ ಚಿತ್ರತಂಡದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ. ಸೊ ಈಗೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾ ಇದೆ. ಇದು ಇಂಡಸ್ಟ್ರಿ ಪರಿಸ್ಥಿತಿ. ಒಬ್ಬರ ಬಗ್ಗೆ ಅಲ್ಲ, ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರ್ತಾರೆ. ನಾನು ಏನಕ್ಕೆ ಬಂದಿದ್ರೆ ಇವತ್ತು ಆಕ್ಚುಲಿ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅವಶ್ಯಕತೆ ಇರಲಿಲ್ಲ. ಬೇಸಿಕಲಿ ಇವರು ಮಾತಾಡೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿಗಳ ಬಗ್ಗೆ, ಹೆಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಕೆಟ್ಟದಾಗಿ ನೀವು ನೋಡಿದ್ದೀರಿ. ಎಷ್ಟು ಚಂದ ಅಂದ್ರೆ ಅಬ್ಯೂಸ್, ಎಷ್ಟು ಚೆನ್ನಾಗಿ, ಎಷ್ಟು ಹೊಸ್ದಾಗಿ ಅವನು ಅಂದ್ರೆ ಎಜುಕೇಶನ್ ಇಲ್ಲದೆ ಇರೋ ರೀತಿ ಮಾತಾಡಿದ್ದಾರೆ. ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ ನಿಮ್ಮ ಚೇಂಬರ್ ಇಲ್ವಾ? ಚೇಂಬರ್ ಮಾತಾಡ್ಬೋದು ಅಲ್ಲ, ನಮಗೂ ಮಾತಾಡಕ್ಕೆ ಬರ್ತದೆ. ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ. ಯಾಕಂದರೆ ನಾವು ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀವಿ ಈ ಥರ ಲ್ಯಾಂಗ್ವೇಜ್. ಬಟ್ ನಾನು ಆ ಥರ ಕೀಳು ಮಟ್ಟಿಗೆ ಇಳಿಯಲ್ಲ, ಯಾವತ್ತೂ ಇಳಿಯೋಕೆ ಹೋಗೋದಿಲ್ಲ. ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದ್ರಾಗಿ ಅದು ಹಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ, ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದು. ಪ್ರತಿಯೊಬ್ಬರ ಬಗ್ಗೆ, ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DCM DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರೋ ಇದು ಅಭ್ಯಂತರ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು, ಆಯ್ತಾ? ಇವತ್ತು 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯ್ತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಸರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡೋದು ನನಗೆ, NM ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್, ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂತ. ಮನೋಹರ್ ಸರ್ ಫೋನ್ ಮಾಡೋದು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರೆ, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾವೆ. ಏನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್, ಅವ್ನಿಗೆ ಯಾರು ಸರ್ ಅವನು, ಲೂಸರ್ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದು ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ. ನಂದೇನಿದೆ, ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅದಕ್ಕೆ ತೀರೋ. ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕಂತ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬಾ ಬನ್ನಿ ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾದ್ರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿ, ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾಗ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಂಡು ನೀವು ಚೇರ್ಮನ್ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ರು ಪ್ರೇಮ್ ಕಣೆ, ಇವರು ಪುನೀತ್ ರಾಜ್ಕುಮಾರ್ ಕಣೆ, ಇವರು ದರ್ಶನ್ ಕಣೆ, ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ಥರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿಬಾರ್ದು. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ? ಅದಕ್ಕೆ ಈ ಥರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ, ಹೇಗೆ? ಇಲ್ಲ, ಮಾತುಗಳು ಅಂತಂದರೆ ಏನಾಗಿದೆ, ಈಗ ನೋಡಿ, ನಾನು ಉದಾಹರಣೆಗೆ
ಈಗ ಅವ್ರವ್ರು ಯಾರ್ಯಾರ್ದು ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ. ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋದ್ರು ಒಂದು ಮಾತಾಡಿದ್ರು, ಪ್ರೇಮವ್ರು ಏನೋ ಕಷ್ಟ ಇಲ್ಲದೇ ಕೊಟ್ಬಿಡಿ ಪ್ರೇಮವ್ರೆ, ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕೊಡ್ಬೇಕಾ ಅವ್ರಿಗೆ? ಆಯ್ತಾ, ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಕುತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರು ಕರೆದು ಬೈತಿದ್ರ, ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಳ್ ಮಾಡಿ ತೋರಿಸ್ತಿದ್ರ, ಅಲ್ಲ ಬರ್ರ ಇಲ್ಲಿ ಯಾಕ ನಮ್ಮ ಮನೆ ಮರ್ಯಾದೆ. ಯಾಕಂದ್ರೆ ಮನೆ ಅಂತೀವಲ್ಲ, ನಮ್ಮ ಮನೆ ಚಿತ್ರರಂಗ ಒಂದು ಮನೆ, ಇದು ಫಿಲಿಂ ಚೇಂಬರ್ ಒಂದು ನಮಗೆ ತಾಯಿ ಸ್ಥಾನದಲ್ಲಿ ಇದು ಅಂತ ಹೇಳ್ತೀವಲ್ಲ. ಜಗ್ಗೆ ಇಲ್ಲಾಕಮ್ಮ ಪ್ರೆಸ್ ಮೀಟ್ ಮಾಡಕ್ಕೆ ಸೊ ಕೇಳ್ಬೋದಲ್ವಾ, ಇಟ್ಕೊಳ್ಳಕ್ಕೆ ಮಾತಾಡ್ಬೋದಲ್ವಾ? ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸಾರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು, ಬಂದು ಕೇಳ್ಬೇಕು. ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟ ಮಾತಾಡ್ತೀವಿ ಯಾಕಂದ್ರೆ ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋದು ಯಾರಿಗಿದೆ ಮಾಡ್ಬೇಕು. ಈಗ ಚೇಂಬರ್ ಮಾಡ್ಬೇಕು. ಈಗ ಅಮ್ಮ ಕೂತಿದ್ದಾರೆ, ದೇವಲಮ್ಮ ಕೂತಿದ್ದಾರೆ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕು. ಈಗ ಚೇಂಬರ್ ಮೇಲೆ ನಂಬಿಕೆ ಇದೆಯಾ ಸರ್? ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂತ ಏನು ಮಾಡ್ತಾರೆ, ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ. ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೇನಪ್ಪ ಮಗ? ನಿರ್ಮಾಪಕ ಸಂಘ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ, ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ. ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿದ್ರೆ ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಆಯ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಕೂಡ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಆಯ್ತು ಅಲ್ವಾ? ಧ್ರುವ್ ಬಗ್ಗೆ ಅಲ್ಲ, KVN ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಫಸ್ಟ್ ಆಫ್ ಆಲ್ ಅವರು ಒಂದು ಸಿನಿಮಾ ಮಾಡಿದಾಗ, ನಾನು ಕರಿಯಾ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ KD ವರ್ಗುನು ಒಂದೇ ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು. ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೀನಿ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ಟೈಮ್. ಏನು ಕೇಳಿನ ಇರೋದು? ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದನ್ನ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಗೆ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, KVN ಅವ್ರದ್ದು, KVN ಸಂಸ್ಥೆ ಅವ್ರದ್ದು. ಈಗ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂವಾರಿಗೆ ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡು ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದಾರೆ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದು ಅಂತ ಅದನ್ನೇ ಕೇಳ್ತಾ ಇರೋದು. ಅದನ್ನ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು. ಇಲ್ಲಾಂದ್ರೆ ಗೊತ್ತಿರಲಿಲ್ಲ, ನಾನು ನಿಜ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಅಂದ್ರೆ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಅಲ್ವಾ? ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ. ಸೊ ಎನಿವೆ, ಇಲ್ಲಿ ನನ್ನನ್ನು ಯಾವತ್ತೂ ಫಿಲಿಂ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಕೋರ್ಟಲ್ಲಿ ಬರ್ತದೆ ಇವತ್ತು FIR ಸ್ಟೇಷನ್. ಈಗ ಬರುತ್ತೆ. ಈಗ ದೂರು ಕೊಟ್ಟಿದ್ದೀರಾ? ಯಾವ ಸ್ಟೇಷನ್ ಆಯಿತು? ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಅಲ್ಲ ಸರ್, ಏನಂತ ದೂರು ಕೊಟ್ಟಿದ್ದೀರಾ? ಸರ್, ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂತ ನಿಮ್ಮ ಅಪೀಲ್? ನನ್ನ ಅಪೀಲ್ ಒಂದೇ, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡ್ತಾರೆ, ಅದು ಆ ಥರ ಅಪೀಲ್. ತುಂಬ ಕೆಟ್ಟದ, ಯಾಕೆ ಮಾತಾಡಬೇಕು? ನಾನೇ ಇದ್ದೆ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರಿ, ಇದಾದ್ಮೇಲೆ ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಡು ನಿಮ್ಮ ಪರ್ಸನಲ್ ಇದೆ, ನೀವು ಮನೆಗೆ ಮಾತಾಡ್ತೀನಿ. ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬೇಸ್ ಮಾಡು. ಈಗ ಹಾಕ್ತೀನಿ ನಾನು, ಕೇಸ್ ಹಾಕ್ತೀನಿ. FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು, ಕೊಡಬೇಕು, ಅದು ಅವ್ರ ಇಷ್ಟ. ಕಾನೂನು ಪ್ರಕಾರ ಮಾಡ್ತಾರೆ. ಆಯ್ತಾ? ಅದಾದ್ಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ. ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಒಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವ್ರಿಗೂ ಗೊತ್ತಿರೋದು, ನೀವು ಗೊತ್ತಿರೋದು, ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡೋದು ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಫೋನ್ ಮಾಡಿದ್ದೇನೆ. ನನಗೆ ಓನ್ಲಿ KVN ಸರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಆಯ್ತಾ? ಅದಾದ್ಮೇಲೆ ಕೇಳ್ತೀನಿ, ಕೇಳು ನಮ್ಮ ಮನೋಹರ್ ಸರ್, ಇದೇನು ಸರ್ ಹಿಂಗೆ ಮಾತಾಡೋಣ ಭಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ, ಏನು ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ. ಗುರುವೆ, ಏನು ಗುರುವೆ ಅದು?
ನಿಮ್ಮಿಂದ ಎಷ್ಟು ಜನ ಬದುಕೋರು ಗುರುವೆ, ಏನು ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದರೆ ಇವ್ರು 3 ಜನ ಮಾಡ್ತಾರೆ. ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ? ಯಾಕೆ ಮಾತಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನನಗೆ ಉತ್ತರ ಬೇಡ ಬಾಸ್, ಉತ್ತರ ಫೋಟೋ ಮಾಡ್ಕೊಳ್ಳಿ, ಫೋಟೋ ಬಂದು ಕೊಟ್ಕೊಳ್ಳಿ, ನನಗೆ ಯಾಕೆ ಉತ್ತರ ಬೇಕು? ಏನಂದ್ರೆ ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್, ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದ್ರೆ ತುಂಬಾ ಕೆಟ್ಟದಾಗಿ ತುಂಬಾ ಅವ್ರು ಹೇಳ್ತಾರಲ್ಲ, ಏನೋ ಹಸುಗಳು ಇದು ಬೆಳೆದ ಒಂದೊಂದು ಏನೋ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ಈ ಸ್ವಾಮಿ, ಒಂದು ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು, ಹೊಸ ದನ ಎಮ್ಮೆ ಮೇಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನಮ್ಮ ತಾಯಿ ಹೆಸರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೀವಿ ಅವ್ನು ಉಂಟು ನಿನಗುಂಟು, ಆಯಿತಾ. ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM, ಆಯಿತಾ. ಆ ರೇಂಜ್ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ, ಲೋ ಲೆವೆಲಿಂದಾನೆ. ಯಾರೋ ಹಬ್ಬ ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಹುಟ್ಟಿದ ತಕ್ಷಣ, ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜು ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರ? ಇಲ್ಲ ತಾನೆ, ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡವ್ರು ಎಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡೋದಲ್ಲ. ಯಾರಾದ್ರೂ ಬಂದು ಒಬ್ರು ಮಾತಾಡ್ತಾರೆ, ಈಗ ಮಾತಾಡಿದ್ರೆ ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಶನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ಅದು ಬೇರೆ ಇದು ಅರ್ಥ ಹೋಗ್ತದಲ್ಲ, ಆಯ್ತಾ. ಫ್ಯೂಚರ್ ಅಂದ್ರೆ ಆ ಥರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ ಆ್ಯಕ್ಚುಲಿ ಕ್ವಶನ್ ಮಾಡಿದ್ದು ನಾನು ರವಿನೇ ಅಲ್ವಾ? ಅವ್ರು ರವಿನೇ ಕ್ವಶನ್ ಮಾಡಿದ ಅದನ್ನೇನಿದು ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡಲ್ಲ ಆ ಥರದ್ದು ಮಾತಾಡೋಕ್ಕೆ ವೇದಿಕೆ ಮೇಲೆ ಇರೋದು ಬರ್ತು. ಅದನ್ನು ನಿಮ್ಗೆ ಹೇಳ್ತಾ ಇದ್ವಿ, ಅದು ನಾವೇನು ಸುಮ್ಮನೆ ಕೇಳಿಸ್ಕೊಂಡು ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳೋದು, ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಬ್ರೋ, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬರಿಗೆಲ್ಲ ಹೆಲ್ಪ್ ಆಗಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಒಂದು ಕಡೆ ಕಟ್ಟು ಅಂತ, ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದು ಮಾಡ್ತೀನಿ. ಇಂಥವು ಯಾವ ಮಾಡಲ್ಲ. ಇವೆಲ್ಲ ಸುಮ್ಮನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು, ಸು ಡಾಟ್ 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 ಓ ಡಾಟ್ 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 ಕ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗುಬಾಣ ಆಗ್ತಾ ಇದೆ. ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ಲ. ಬಗ್ಗೆ ನಮಗೂ ಬೇಜಾರಾಗಿದೆ ಸರ್. ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಪರಿಸ್ಥಿತಿ ಬದಲಾಗಿದೆ. ಈಗ ತುಂಬಾ ಕಾರಣ ಇದೆ. ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ, ಈಗ ನೀನು ಕೈಗೆ ಸಿಗ್ತೇ, ಇವ್ನ ಕೈಗೆ ಸಿಗ್ತಾರೆ, ಅವ್ರ ಕೈಗೆ ಸಿಗ್ತಾರೆ, ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗಾಗಿದೆ ಗುರು. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವರೇ ಮೀಡಿಯಾ ಆಗ್ಬಿಟ್ಟವ್ರು. ಈಗ ಫೋನ್ ಹಿಡ್ಕೊಂಡು ಅವನವನೇ ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಕ್ಕೆ ಸಿನಿಮಾ ಏನು ಮಾಡಕ್ಕಾಗಲ್ಲ. ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರೋ ಏನೋ ಹಾಕ್ತಾರಲ್ಲ, ತಮ್ಲೈನ್ ಹಾಕ್ತಿರಲ್ಲ. ಅಣ್ಣ ನಿಮ್ ತಮ್ಮ ಏನ್ರು ನೀವು, ಅಯ್ಯಪ್ಪ ನಮ್ಮ ತಾಯಿ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲ ಕಾಸು ಆಗವೆ, ಹೌದಾ, ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಅಯ್ಯಪ್ಪ ಏನ್ರಿ ಈ ತಮ್ಲೈನ್ ನೋಡಿದ ತಕ್ಷಣ ಅಯ್ಯೋ ಏನು ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಈ ಏನೋ ಹೇಳ್ತಾರೆ ಏನದು, ಮೊನ್ನೆ ಯಾವುದೋ ನಮ್ಮ ಶ್ರೀನಿವಾಸ ಹೇಳ್ತಿದ್ರು, ನಂಬಿಕೆ ಹರ್ರನಲ್ಲ, ಅದನ್ನೊಂದು ಜೊಡದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ, ನಂಬಿಕೆ ಹರ್ರನಲ್ಲ. ಹಿಂಗೆ ಅಂದರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಗಳು ಇದ್ದವು ಸುಮ್ಮನೆ ಇದನ್ನಾದ್ರೆ ಏನೋ ಲೈಕ್ ಇಲ್ಲ ಹೋಗೋದು, ಯಾರೋ ಗೊತ್ತಿಲ್ಲದವ್ರು ಒಂದು ಇಂಟ್ರೂ ಮಾಡೋದು ಅವ್ರು ಅಷ್ಟು ಉದ್ದ ಹೇಳ್ತಾರೆ. ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತಿದ್ದ ಕೊಡಲೇ, ನನ್ನ ಮಗ ನಾನೇ ಪೇಪರ್ ಕೊಟ್ಟು ಅಂದ್ರೆ ಪ್ರತಿಯೊಬ್ರು ಹಂಗೆ ಬೆಳ್ಕೊಂಡ್ಬಂದ್ರು.
ಮಾತಾಡೋದಿಲ್ಲ ಅನ್ನೋದು ದಲಿತ ಕೊಡ್ಸಲ್ಲ ಅಂತ ಹೇಳಿ ಈ ಹಿಂದೆ ಆಗಿರೋ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಡ್ತಾರೆ ಸರ್. ದರ್ಶನ್ ಅವ್ರಿಗೆ ಅರೆಸ್ಟ್ ಆಗೋ ಟೈಮ್ ಯಾರು ಮಾತಾಡಿದ್ರಿ, ಎಷ್ಟು ಜನ ಮಾತಾಡಿದ್ರಿ ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು. ಒಂದು ಹಂತಕ್ಕೆ ಹೋದ್ಮೇಲೆ ಮೊದಲು ಸ್ಟಾರ್ಟ್ ಆಗಿದ್ರು. ಈಗ ನಿಮಗೂ ಸ್ಟಾರ್ಟ್ ಆಗಿದೆ. ಕಲಾವಿದರು ಅಂತ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ. ಸೊ ನೀವು ಅದನ್ನ ನೀವೇ ಇನಿಷಿಯೇಟ್ ತಗೋಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ನಾಳೆ ನೀವು ಬರ್ಬೋದಲ್ಲ, ನಿಮ್ಮಲ್ಲಿ ಬರ್ಬೋದು. ಅಲ್ಲ ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮೊನ್ನೆ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟಾಗಿ ಕೋರ್ಟ್ ಹೋಗುವೆ. ಅಲ್ಲ ಸರ್, ಇವಾಗ ನೆನ್ನೆ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ಥರ ಹಿಂಗಾಗಿದೆ, ವಾಟ್ ಟು ಡು. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಎಪಿಸೋಡ್ಸ್ಗಳು ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್ ಅಂತ ತಿಳ್ಕೊಡಿ ಸರ್. ಸರ್ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಗಿತ್ತು, ಕೆಟ್ಟ ಪದ ಕಳಿಸಿದ್ರು ಅಂತ. ನಾಳೆ ಬರುವಂತ ಇನ್ಸ್ಟರ್ಸ್ ಕೂಡ ಹಾಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಇನ್ಸಿಡೆಂಟ್ ನಿಮ್ಮ ಹೆಸರು ಅಂತ ಗೊತ್ತಿಲ್ಲ ಸರ್. ಅಲ್ಲ ನನ್ನ ಹೆಸರು ನಾನು ಯಾಕೆ ಬರ್ಬೇಕು? ಮತ್ತೆ ಹೆಂಗೆ ಸರ್ ಇನಿಷಿಯೇಟ್ ಹೆಂಗೆ ಸರ್ ಮತ್ತೆ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು. ಹಚ್ಚಿದಾಗ ಹೋಗ್ಬೇಕು. ಸುಮ್ಮನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು. ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಅವ್ರ ಬಗ್ಗೆ ಕೇಳ್ದೇನೆ, ಅವ್ರು ಯಾರೂ ಬರಲಿಲ್ಲ. ಕಾನೂನು ಅದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು. ತಪ್ಪದು. ಯಾಕಂದ್ರೆ ಅದು ಕೋರ್ಟಲ್ಲಿ ಇದೆ, ಸೊ ಕಾನೂನಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನನ್ಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು. ಅವ್ರದ್ದು ತುಂಬ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿದ ತಪ್ಪು, ನಾನು ಅದನ್ನು ವಾದಿಸ್ತೀನಿ. ಅವರು ಮಾತಾಡಿದ ತಪ್ಪು ಅಂತ. ಈ ಥರ ಬರ್ತೀನಿ ಬಿಟ್ರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ಏನಕ್ಕೆ ಬರ್ಬೇಕು? ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ. ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದು ಫೈಟ್ ಮಾಡೋಣ, ತಪ್ಪೇನಿದೆ. ಸರಿ ಸರ್, ಫೈನಲಿ ಹೇಳಿಕೊಡಿ ಸರ್. ಏನಿಲ್ಲ ಗುರು, 4 ಗಂಟೆ FIR ಕಾಪಿ ಕಳಿಸ್ತೀನಿ. ಕೋರ್ಟ್ ಹೋಗ್ತೀನಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಕೇಸ್ ಮಾಡ್ಕೊಂಡು ಡೆಫಾಮೇಷನ್ ಕೇಸ್ ಆಗ್ತಾ ಇದ್ದೀನಿ ಸರ್. ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿತ್ತು? ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪೋರು ಅಂದ್ರೆ ಅವರೇ ಪ್ರೊಡ್ಯೂಸರ್. ಎಷ್ಟು ಇದ್ ಮಾಡ್ಕೊಂಡಿದ್ರು ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್? ಅಡ್ವಾನ್ಸ್ ಮಗ ಎಷ್ಟು ಅಡ್ವಾನ್ಸ್ ಆಗಿ ಕೊಟ್ಟಿರೋದು ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು, ಬರಲಿಲ್ಲ ಪಿಕ್ಚರ್ ಮಾಡಕ್ಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಸಾರಾಗೋನ್ ಸರ್ ಹೇಳಿದ್ರು. ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ. 3 ವರ್ಷಕ್ಕಾದ್ಮೇಲೆ ನನಗೆ ಈಗ ದುಡ್ಡು ಕೊಡೋರೆ. 3 ವರ್ಷ ನಾನು ಪಿಕ್ಚರೇ ಮಾಡಲಿಲ್ವಲ್ಲ, ನನಗೆ ಯಾರು ಕಾಸು ಕೊಡ್ತಾರೆ? ನನ್ನ ಊಟ ಯಾರು ಆಗ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ಒಂದು 30-40 ಜನ ಹುಡುಗರಿದ್ದಾರೆ. ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದರೂ 5 ಲಕ್ಷ ಆದ್ರು ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರು ಅಡ್ವಾನ್ಸ್ ಹತ್ರ ವಾಪಸ್ಸು? ನಾನು ಕೊಟ್ಟೆ, ಕರೆದ್ಬಿಟ್ಟು ಸರಾಗಂದವ್ರು ಇದಕ್ಕೆ ಇಟ್ಕೊಂಡೆ ಅಧ್ಯಕ್ಷತೆಯಲ್ಲೇ ನಾನು ಕೊಟ್ಬಿಟ್ಟು ನಾನು ಕಳಿಸ್ತೇ ಹೋಗಿ ಅವತ್ತು ಅದನ್ನ ಒಪ್ಕೊಂಡು ಹೋದ್ರು ಅಷ್ಟೇ ಅಂತ ಅಲ್ವಾ? ಕ್ಲಿಯರ್ ಆಯ್ತು. ಕ್ಲಿಯರ್ ಅಲ್ವಾ? ಬರಲ್ಲ ಅಂತ. ಅದಾದ್ಮೇಲೆ 4 ಲಕ್ಷ ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು? ನನ್ನ ಆಫೀಸ್ ಮುಂದೆ ಬಂದ್ರು, ಗೊತ್ತಿರ್ಬೇಕು ನಿಮ್ಗೆ. ಅವತ್ತು ಸಂಜೆ ಎಲ್ಲ ಬಂದು ನಿಮ್ಮ ಮನೆ ಸೆಟಲ್ಮೆಂಟ್ ಆಫೀಸ್ ಹತ್ರ ಕೂತಿತ್ತು. ಅದು ಅಲ್ಲಿಂದ ನನಗೆ ಇದಾಯ್ತು. ತಪ್ಪದು. ಯಾಕಂದ್ರೆ ಇನ್ಸಿಡೆಂಟ್ ಗೊತ್ತಿಲ್ಲದೆ ಅಲ್ವಾ? ಅದಕ್ಕೆ ನಾನು ಅದು consent ತಪ್ಪು. ಕೇಳ್ತಾ ಇದ್ದೀನಿ. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಎಲ್ಲ ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆ ಎಲ್ಲೋ ಕೊಡ್ತಾನೆ, ಯಾರು ಕೊಡ್ತಾರೆ ಅಂದ್ಬಿಟ್ಟು. ನಂದು 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನಗೆ 4 ಲಕ್ಷ ತಾನೆ ಅಂತ ಅಂದ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನಾನು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ, ನನಗೆ ಇನ್ನೂ ದುಡ್ಡು ಬರ್ಬೇಕು. ಆ್ಯಕ್ಚುಲಿ ನಾನು ಬೇಡ, ಪರವಾಗಿಲ್ಲ, ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತ ತಗೊಳ್ಳಿ ಕೊಟ್ಬಿಟ್ಟು ಚೇಂಬರ್ಗೆ ಹೋಗ್ಬಿಟ್ಟು ಹೋಗಿದ್ದೀನಿ. ಸರ್ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದ್ಮೇಲೆ ಇದಾಗಿದೆ. ಆಯ್ತಾ? ಸೊ ಇನ್ನು ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ, ಕೋರ್ಟಲ್ಲಿ ಬರ್ತಿದ್ದ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.